3 ವರ್ಷ ಆದ್ರೂ ಖಾತೆ ಆಗ್ತಿಲ್ಲ, ಈ ಸ್ವತ್ತು ಸಿಗ್ತಾ ಇಲ್ಲ. ಹಕ್ಕುಪತ್ರಗಳನ್ನು ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಈ ಸ್ವತ್ತು ಮತ್ತೆ ಖಾತೆ ಆಗ್ತಾ ಇಲ್ಲ. ಏನು ಮೊನ್ನೆ ಸಭೆಯಲ್ಲಿ ತೀರ್ಮಾನ ಆಯಿತು, ಅದು ಕಾಫಿ ತಿಂಡಿಗೆ ಅದಾಗಬಾರ್ದು. ಅಲೆಮಾರಿ ಜನಾಂಗದವರಿಂದ ಮೌನ ಪ್ರತಿಭಟನೆ. ಅಲೆಮಾರಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆ ಅಂತ ಮನೆ ಕಟ್ಟಿಕೊಳ್ಳಲು ಜಿಲ್ಲಾಡಳಿತ ಅಲೆಮಾರಿ ಜನಾಂಗದ ಕುಂದುಕೊರತೆ ಸಭೆಯಲ್ಲಿ ಹಕ್ಕುಪತ್ರವನ್ನ ನೀಡಲಾಗಿದೆ. ಆದ್ರೆ ಹಕ್ಕುಪತ್ರ ಮಾತ್ರ ನೀಡಿದ್ದು 3 ವರ್ಷ ಆದ್ರೂ ಖಾತೆ ಆಗ್ತಿಲ್ಲ, ಈ ಸ್ವತ್ತು ಸಿಗ್ತಾ ಇಲ್ಲ. ಈ ಬಗ್ಗೆ ತಾಲೂಕು ಕಚೇರಿಯಲ್ಲಿ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತ ಹೇಳ್ತಿದ್ದಾರೆ. ನಮಗೆ ಹಕ್ಕುಪತ್ರದ ಖಾತೆ, ಈ ಸ್ವತ್ತು ಸಿಗ್ತಾ ಇಲ್ಲ ಅಂತ ನಿವೇಶನ ವಂಚಿತರು ತುಮಕೂರಿನ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೇಬಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಬ್ಬೆಘಟ್ಟದ ಅಲೆಮಾರಿ ಜನಾಂಗದವರಿಗೆ ಯಾವ ಸೌಲಭ್ಯವೂ ಸಿಗ್ತಾ ಇಲ್ಲ. ನಮ್ಮ ಗ್ರಾಮಕ್ಕೆ ಒಂದು ಸರಿಯಾದ ರಸ್ತೆ ಇಲ್ಲ, ಆಂಬ್ಯುಲೆನ್ಸ್ ಕೂಡ ಬರೋದಕ್ಕೆ ಆಗೋದಿಲ್ಲ. ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೆ ಮಗು ಸಾವನ್ನಪ್ಪಿದೆ. ನಮ್ಮ ಹಕ್ಕುಪತ್ರಕ್ಕೆ ಬೆಲೆ ಸಿಗಬೇಕಿದೆ ಅಂತ ಆಗ್ರಹಿಸಿ ಇಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ನಾವು ಅಲೆಮಾರಿ ಜನಾಂಗದವರೆಲ್ಲ ಕೂಡ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿಂತಿದ್ದೇವೆ. ನಮ್ಮದೇನು ಮನವಿಯಪ್ಪ ಅಂತಂದರೆ, ಮಾನ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ರಾಜ್ಯ ಸಂಘಟನೆ ಕಡೆಯಿಂದ ನಮ್ಮ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಅವರ ಆದೇಶದ ನಿಮಿತ್ತವಾಗಿ ಮಾನ್ಯ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶವನ್ನು ನೀಡಿದ್ದಾರೆ. ಏನು ಅಲೆಮಾರಿ ಮತ್ತು ಆದಿವಾಸಿಗಳ ಸಮಸ್ಯೆಗಳನ್ನು ನಿಮ್ಮ ಜಿಲ್ಲೆಯಲ್ಲಿ ಕುಂದುಕೊರತೆಗಳ ಸಭೆಯಾಗಿ ನಿರ್ಮಿಸಿ ಅವರ ಕೊರತೆಗಳನ್ನು ಬಗೆಹರಿಸಿಕೊಡಿ ಅಂತೇಳಿ ಆದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರವರು ಮಾನ್ಯ ಡಿಸೆಂಬರ್ 10ನೇ ತಾರೀಕಿನಂದು ಸಭೆಯನ್ನು ಕರೆದಿದ್ದರು. ಎಲ್ಲ ಅಲೆಮಾರಿಗಳ ಸಮಸ್ಯೆಗಳನ್ನು ಒಳಗೊಂಡಂತೆ ಒಂದು ಸಭೆಯನ್ನು ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ನಮ್ಮ ಸಮಸ್ಯೆಗಳೇನಿಟ್ಟಿದ್ದೇವೆ ಅವರು ಕೂಡ ಗಮನ ಹರಿಸಿದ್ದಾರೆ ಮತ್ತು ಆ ಒಂದು ಸಭೆಯಲ್ಲಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಸಭೆ ನಡೆದು 2-3 ತಿಂಗಳಾದರೂ ಕೂಡ ನಮಗೆ ಇದುವರೆಗೂ ಚಿಕ್ಕನಾಯಕನಹಳ್ಳಿ ತಾಲೂಕು ದಬ್ಬೆಘಟ್ಟ ಸರ್ವೆ ನಂಬರ್ 122ರಲ್ಲಿ ಅಲೆಮಾರಿ ಜನಾಂಗದವರು ಕೂಡ ನಾವು ವಾಸ ಮಾಡ್ತಾ ಇದ್ದೇವೆ. ಅಲ್ಲಿ 17 ಹಕ್ಕುಪತ್ರಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಹಕ್ಕುಪತ್ರಗಳನ್ನು ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಈ ಸ್ವತ್ತು ಮತ್ತು ಖಾತೆ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ. ಅವರನ್ನು ಕೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಹೆಸರು ನೋಂದಣಿ ಆಗಿಲ್ಲ, ನಿಮ್ಮ ಗ್ರಾಮನೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಒಂದು ಸಿದ್ಧನಗರ ಗ್ರಾಮವನ್ನು ಆ ಒಂದು ಆನ್ಲೈನಲ್ಲಿ ನೋಂದಣಿ ಮಾಡಿಕೊಡ್ಬೇಕಂತೇಳಿ ನಾವು ಇವಾಗಲೇ ಅರ್ಜಿಯನ್ನು ಕೊಟ್ಟಿದ್ದೇವೆ. ಆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೊಟ್ಟಂಥ ನಿರ್ದೇಶನದಕ್ಕೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಅಧಿಕಾರಿಗಳು ಎತ್ತೆಚ್ಚಿಕೊಂಡು ನೀವಾದರೂ ನಮ್ಮ ಅಲೆಮಾರಿಗಳಿಗೆ ಒಂದು ಸೂರನ್ನು ಕೊಟ್ಟಿದ್ರೆ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ನಮಗೆ ಈ ಸ್ವತ್ತು ಮತ್ತು ಖಾತೆಯನ್ನು ಮಾಡಿಕೊಡ್ಬೇಕು, ಮತ್ತು ನಮಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು, ಮತ್ತು ಒಂದು ಸ್ಥಳಕ್ಕೆ ಬರಲಿಕ್ಕೆ ಒಂದು ರಸ್ತೆಯೂ ಕೂಡ ಒಂದು ಸರಿಯಾದ ರೀತಿಯಲ್ಲಿಲ್ಲ. ಒಂದು 13ರಿಂದ 10 ಅಡಿ ಮಾತ್ರ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಒಂದು ಗ್ರಾಮಕ್ಕೆ ಆಂಬುಲೆನ್ಸ್ ಬರಲಿಕ್ಕೂ ಕೂಡ ವ್ಯವಸ್ಥೆ ಇಲ್ಲ, ಒಂದು ಫೈರ್ ಇಂಜಿನ್ ಬರಲಿಕ್ಕೂ ಕೂಡ ವ್ಯವಸ್ಥೆ ಇಲ್ಲ. ಮತ್ತು ಅನೇಕ ರೀತಿಯಲ್ಲಿ ಅನೇಕ ತೊಂದರೆಗಳಾಗಿದೆ. ಆಂಬುಲೆನ್ಸ್ ಬರದ ಕಾರಣ ಆಗಿ ಒಂದು ಮಗು ತೀರೋಗಿದೆ. ಮತ್ತು ಆಕಸ್ಮಿಕವಾಗಿ ಮೊನ್ನೆ ಗುಡಿಸಲು ಅಕ್ಕಪಕ್ಕದಲ್ಲೆಲ್ಲ ಕೂಡ ಬೆಂಕಿ ಬಿದ್ದು ಒಂದು ಫೈರ್ ಇಂಜಿನ್ ಕೂಡ ಬರಲಿಕ್ಕಾಗದಂಥ ಒಂದು ಪರಿಸ್ಥಿತಿ, ಒಂದು ರಸ್ತೆ ಇದೆ. ತಾವು ದಯಮಾಡಿ ತಾವು ಜಿಲ್ಲಾಧಿಕಾರಿಗಳು CEO ಸಾಹೇಬರು ನಮ್ಮ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿರಿ. ನಾವು ಸುಳ್ಳು ಹೇಳ್ತಾ ಇದ್ದೀವ, ನಿಜ ಹೇಳ್ತಾ ಇದ್ದೀವಿ, ನೀವೇ ಕಣ್ಣಾರ ನೋಡಿರಿ. ನಮಗೆ ಸ್ಥಳಕ್ಕೆ ಬಂದು ನಮ್ಮ ರೋಡ್ ಆಗಿರ್ಬೋದು ಮತ್ತು ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕಂತೇಳಿ ನಾವು ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೂಡಲೇ ಡಿಸಿ ಶಾಸಕ ಸುರೇಶ್ ಬಾಬು ಅವರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಅವರು ನೀಡಿರುವ ಹಕ್ಕುಪತ್ರಗಳ ಸರ್ವೆ ನಂಬರ್ಗೆ ಖಾತೆ, ಈ ಸ್ವತ್ತು ಸಿಗದೇ ಇರೋದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕಿದೆ ಅಂತ ಮೌನವಾಗಿ ಪ್ರತಿಭಟನೆ ನಡೆಸಿ ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಹಿಂದೆ ನಮ್ಮ ಕಂದಾಯ ಸಚಿವರಿಗೆ ಒಂದು ಆದೇಶ ಮಾಡಿದರು. ಕಂದಾಯ ಸಚಿವರು ಎಲ್ಲ ಜಿಲ್ಲಾದ್ಯಂತ, ಕರ್ನಾಟಕದಾದ್ಯಂತ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ. ಅಲೆಮಾರಿಗಳ ಕುಂದುಕೊರತೆಗಳ ಸಭೆ ಕರೆದು ಅಲೆಮಾರಿಗಳ ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಒಂದು ಆದೇಶ ಮಾಡಿದ್ದಾರೆ. ನಮ್ಮ CS ದ್ವಾರಗಣ ಸರ್ ಕೂಡ ಆದೇಶ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಂಡಿದ್ರು, ವಿನಂತಿ ಮಾಡಿದ್ದಾರೆ. ಮೊನ್ನೆ ಮಾಡಿದರು. ಆ ಸಭೆಯಲ್ಲಿ ಏನೋ ಡಿಸೆಂಬರ್ 10ನೇ ತಾರೀಕು ಮಾಡಿದರು. ಆ ಸಭೆಯಲ್ಲಿ ಎಲ್ಲ ನಮ್ಮ ಸಮಸ್ಯೆಗಳು ಕೂಡ ಹೇಳಿದ್ದು. ಜಿಲ್ಲಾಧಿಕಾರಿಗಳು ನಿಮ್ಮ 15 ದಿನಗಳಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೀನಿ ಅಂತ ಹೇಳಿದರು, ಭರವಸೆ ಕೊಟ್ಟಿದ್ದರು.
ಆ ಬಗೆಹರಿಸಿ ಕೊಡ್ತೀವಿ ಅಂತ ಹೇಳಿದ್ದು ನಿರ್ಲಕ್ಷ್ಯ ಆಗಿಬಿಟ್ಟೈತಿ. ಅಧಿಕಾರಿಗಳು ಈ ಜಾಗದಲ್ಲಿ ಯಾವುದೇ ರೀತಿ ನಮ್ಮ ಸಮಸ್ಯೆಗಳು ಬಗೆಹರಿಸ್ಕೊಡ್ತಾ ಇಲ್ಲ. ತಾವು ದಯಮಾಡಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಇದೊಂದು ನಮ್ಮ ಅಲೆಮಾರಿಗಳ ಸಮಸ್ಯೆ ಏನು ಮೊನ್ನೆ ಸಭೆಯಲ್ಲಿ ತೀರ್ಮಾನ ಆಯಿತು, ಅದು ಕಾಫಿ ತಿಂಡಿಗೆ ಅದಾಗಬಾರ್ದು. ಯಾಕೆಂದರೆ ಅವತ್ತು ಬಂದು ತಿಂಡಿ ತಿಂದು ಹೋದರೆ ಅದು ಮುಗ್ದೋಗುತ್ತೆ. ಅದೆಲ್ಲ ಸಮಯ ಯಾವತ್ತಿದ್ರೂ ನಮ್ಗೆ ಕೆಲಸ ಆಗಬೇಕು. ಮನೆ ಇಲ್ಲ, ಇನ್ನು ಗುಡಿಸಲು ಮನೆಯಲ್ಲಿ ಜೀವನ ಮಾಡ್ತಾಯಿದ್ದೀವಿ. ತಾವು ದಯಮಾಡಿ ನಮ್ಮ ಸ್ಥಳಕ್ಕೆ ಆಗಮನ ಮಾಡಿ ತಾವು ದಯಮಾಡಿ ಅಲ್ಲಿ ರಸ್ತೆ ಮಾಡಿಕೊಡ್ಬೇಕು. ಒಂದು ಆಂಬುಲೆನ್ಸ್ ಕೂಡ ಬರೋಲ್ಲ ಅಂಥ ವ್ಯವಸ್ಥೆ ಆಗಿದೆ. ತಾವು ದಯಮಾಡಿ ನಮ್ಮ ಸ್ಥಳಕ್ಕೆ ನಾವಿರೋವಂಥ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ನಡೆಯೋಂಥ ಒಂದು ತಮ್ಮಲ್ಲಿ ಒಂದು ಇದಿದೆ. ಅದು ದಯಮಾಡಿ ಆ ಹಳ್ಳಿಗೂ ಬಂದಿಲ್ಲ, ಆ ಅಲೆಮಾರಿಗಳು ತಾವು ಮಾತಾಡ್ತಿಲ್ಲ. ಅದೊಂದು ಭಾರಿ ಒಂದು ದೊಡ್ಡ ಸಂಕಟ ಆಗ್ತೈತೆ. ತಾವು ದಯಮಾಡಿ ನೀವು ನಮ್ಮ ಇರೋವಂಥ ಸ್ಥಳಕ್ಕೆ ಬಂದು ಭೇಟಿಯಾಗಿ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಹಕ್ಕುಪತ್ರಗಳನ್ನು ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಈ ಸ್ವತ್ತು ಮತ್ತು ಖಾತೆ ಆಗ್ತಾ ಇಲ್ಲ. ಏನು ಮೊನ್ನೆ ಸಭೆಯಲ್ಲಿ ತೀರ್ಮಾನ ಆಯಿತು, ಅದು ಕಾಫಿ ತಿಂಡಿಗೆ ಅದಾಗಬಾರ್ದು.